ಮಹಿಳೆಯ ಹಣ ಬೆಲೆ ಬಾಳುವ ಮೊಬೈಲ್ ಮರಳಿಸಿ ಮಾನವೀಯತೆ ಮೆರೆದ ಆಟೋ ಚಾಲಕರು. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವ ಗಾದೆ ಮಾತಿನಂತೆ ನಡೆಯುತ್ತಿರುವ ಈಗಿನ ಕಾಲದಲ್ಲಿ ದುಡ್ಡು ಸಿಕ್ಕರೆ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ನಗರದಲ್ಲಿದ್ದ ಆಟೋ ಚಾಲಕರಿಗೆ ಒಂದು ಮೊಬೈಲ್ ಮತ್ತು 6,000 ರೂಪಾಯಿ ಸಿಕ್ಕಿದೆ. ಇಂತಹ ಕಾಲದಲ್ಲಿ ತನ್ನ ಜೇಬಿನಲ್ಲಿ ಇರುವಂತಹ ಹಣವನ್ನು ಕಳೆದುಕೊಂಡ ರಾಮದುರ್ಗ ತಾಲೂಕಿನ ಗೊಡಚಿ ಗ್ರಾಮದ ವ್ಯಕ್ತಿ ಮಂಜುನಾಥ್. ಇದೇ ಮಂಜುನಾಥ ಬನಹಟ್ಟಿಗೆ ತನ್ನ ಸ್ವಂತ ಕೆಲಸಕ್ಕೆ ಬಂದಿದ್ದಾನೆ. ಮರಳಿ ತನ್ನ ಗ್ರಾಮಕ್ಕೆ ಹೋಗುವ ಸಂದರ್ಭದಲ್ಲಿ ತನ್ನ ಹತ್ತಿರ ದುಡ್ಡು ಇಲ್ಲ ಅಂದಾಗ ಎಲ್ಲೋ ಬಿದ್ದಿದೆ ಎಂದು ಗಾಬರಿಗೊಂಡು ನಗರದ ಬಸ್ ನಿಲ್ದಾಣದ ಹತ್ತಿರ ಕಳೆದುಕೊಂಡ ಹಣವನ್ನು ಹುಡುಕಾಡುತ್ತಿದ್ದಾನೆ. ಹೀಗೆ ಪರದಾಡುತ್ತಿದ್ದ ಮಂಜುನಾಥನನ್ನು ಗಮನಿಸಿದ ಆಟೋ ಚಾಲಕರು ಏನಾಗಿದೆ ಎಂದು ವಿಚಾರಿಸಿದಾಗ ಆ ಮಂಜುನಾಥ ಹಣ ಮತ್ತು ಮೊಬೈಲ್ ಕಳೆದಿದೆ ಎಂದಾಗ ಹಣ ಮತ್ತು ಮೊಬೈಲ್ ಬನಹಟ್ಟಿ ನಗರದ ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರು 6,000 ರೂಪಾಯಿ ಹಣ ಹಾಗೂ ಇನ್ನೊಬ್ಬ ಮಹಿಳೆಯ 15,000 ರೂಪಾಯಿ ಬೆಲೆ ಬಾಳುವ ಮೊಬೈಲ್ ಮರಳಿಸಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಸದ್ದಾಂ ನದಾಫ್, ಮೂಸಾ ಮುಧೋಳ್, ಸುಭಾಷ್ ಪಾರತನಹಳ್ಳಿ, ಆಸಿಫ್ ಅತ್ತಾರ್, ರಾವ್ಸಾಬ್ ಶಿಂಧೆ, ರಾಜು ಎಂಟಗೌಡರ್, ಮೌಲಾ ಅತ್ತರ್, ಫಿರೋಜ್ ಗುರ್ಲಹೊಸೂರ್, ಮುಸ್ತಾಕ್ ಪೆಂಡಾರಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬನ್ನಟ್ಟಿಗೆ ಬಂದಿದ್ದೀನಿ ರೊಕ್ಕ 6,000 ರೂಪಾಯಿ ತೊಗೊಂಡಿದ್ವಿ. ಆಟೋದವರು ಒಬ್ಬರು ಕೂಡಿ ಬೇರೆದವ್ರು ರೊಕ್ಕ ಸಿಕ್ಕಿದ್ದೀವಿ. ಅವರೆಲ್ಲ ನಮ್ಗೆ ರೊಕ್ಕ ಹೊಳೆ ವಾಪಸ್ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ನೀವು ಯಾವರಿಂದ ಬಂದಿದ್ರಿ? ಕೊಡ್ಚಿರಿ. ಎಲ್ಲಿ ಬಂದಿದ್ರಿ? ಬನ್ನಟ್ಟಿಗೆ. ಎಲ್ಲಿ ಕಳೆದಿದ್ರು ರೊಕ್ಕ ನಿಮ್ಮ? ಬಸ್ ಸ್ಟ್ಯಾಂಡ್ ಹತ್ತಿರ ಆಟೋ ಚಾಲಕರು. ಅದನ್ನ ಯಾರು ತೊಗೊಂಡಿರೋ? ಅದನ್ನ ಕಳೆದಿದ್ರು ರೊಕ್ಕ ಯಾರಿಗೆ ಸಿಕ್ಕಿದ್ದು? ಬೇರೆದವ್ರ ಕಡೆ ಸಿಕ್ಕಿದ್ದು. ಅದನ್ನ ಏನು ಮಾಡಿದ್ರು? ಆಟೋ ನಮ್ಮ ಬನ್ನಟ್ಟಿ ಆಟೋ ನಿಲ್ದಾಣದವರು ಆಟೋದವರು ಕೂಡಿ ಕಾಸು ನಮ್ಗೆ ರೊಕ್ಕ ವಾಪಸ್ ಕೊಡ್ತಾರೆ.